ಅಳಿಯ ಆಗೋನು ಬಾಯ್ ಬಿಟ್ಟು ಕೇಳಿದಾನೆ ಅಂದ್ರೆ ನೀನ್ ಆಗಲ್ಲ ಅಂತ ಹೇಳ್ಬಾರ್ದು. ಸರಿನಪ್ಪ, ತಗೋ. ಥ್ಯಾಂಕ್ಸ್ ಮಾವಯ್ಯ. ಹೋಗಪ್ಪ. ಬಿಟ್ಟು ರಾಜಲಕ್ಷ್ಮಿನ್ ಕರ್ಕೊಂಡ್ ಬಾಪ. ಸರಿ ದೊಡ್ಡಪ್ಪ. ರಾಜಿ, ರಾಜಿ, ಏನ್ ಮಾಡ್ತಿದ್ಯಾ? ಏನ್ ಮಾಡ್ತೀನಿ, ಓದ್ತಾ ಇದ್ದೀನಿ. ಓದ್ತಿದ್ರೆ ಅಕ್ಷರಗಳ ಮಧ್ಯೆ ಕಣ್ಣು ಅಲ್ಲಾಡ್ಬೇಕಲ್ವಾ? ಒಂದೇ ಕಡೆ ಏನೋ ನೋಡ್ತಿರೋ ಹಾಗೆ ನಿಂತ್ಬಿಟ್ಟೆ. ನಿನಗ್ ಹಾಗ ಅನ್ನಿಸ್ತು ಅಷ್ಟೆ. ನಾನು ಓದ್ತಾ ಇದ್ದೀನಿ, ನೀನ್ ಡಿಸ್ಟರ್ಬ್ ಮಾಡ್ಬೇಡ. ಅಕ್ಕ ಅಕ್ಕ ಅಕ್ಕ, ಏನು? ಮಾವ ಬಂದಿದ್ದಾರೆ, ನಿನ್ನ ನೋಡ್ಬೇಕಂತೆ. ಮಾವ ಬಂದ್ರೆ ಆದ್ಯನ್ ಕರೀತಾನೆ, ನನ್ನನ್ ಯಾಕೆ ಬರಕ್ ಹೇಳ್ತಾನೆ? ನಿನ್ನನ್ನೇ ಬರಕ್ ಹೇಳಿದ್ರು, ನಿನ್ ಜೊತೆ ಸೆಲ್ಫಿ ತಗೋಬೇಕಂತೆ. ಸೆಲ್ಫಿ? ರಾಜಲಕ್ಷ್ಮಿ ಜೊತೆ ಸೆಲ್ಫಿ ತೆಗಿಯೋದೇನೋ? ಏನೋ ಅಮೆರಿಕಾದಲ್ಲಿರೋ ಅವ್ರ ಫ್ರೆಂಡ್ಸ್ಗೆ ಅಕ್ಕನ್ ಫೋಟೋ ತೋರ್ಸ್ಬೇಕಂತೆ. ದೊಡ್ಡಪ್ಪ ಕೂಡ ಸರಿ ಅಂತ ಹೇಳಿದ್ರು. ಸೀನು ಮಾವಂಗೆ ಅಮೆರಿಕಾ ಫ್ರೆಂಡ್ಸಾ? ಅವ್ರಿಗೆ ನನ್ ಫೋಟೋ ಬೇರೆ ತೋರ್ಸೋದು ಅಂದ್ರೆ ಏನು? ಸೀನು ಮಾವ ಅಲ್ಲ ಅಕ್ಕ, ಪ್ರಶಾಂತ್ ಮಾವ. ಎಲ್ರು ಕಾಯ್ತಿದಾರ ಅಕ್ಕ, ನೀನ್ ಬಾ. ನಾನ್ ಬರಲ್ಲ ಕಣೋ. ಅದಲ್ಲ ಅಕ್ಕ. ನಾನ್ ಬರಲ್ಲ ಅಂತ ಹೇಳ್ದೆ ಅಲ್ವಾ? ಸರಿ, ದೊಡ್ಡಪ್ಪನ್ಗೋಗಿ ಹೀಗೆ ಹೇಳ್ತೀನಿ. ಅಕ್ಕ ಬರ್ತಿದ್ದಾಳೆ ಅಂತ ಹೇಳು. ಓಕೆ, ಸರಿ ಸರಿ, ಈಗ ಬಾ ದಾರಿಗೆ. ಗುಡ್ ಗುಡ್. ಪ್ರಶಾಂತ್, ನೀವ್ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ ಅತ್ತೆ. ನೀವ್ ತಗೊಳ್ಳಿ. ಇರ್ಲಿ, ಪರವಾಗಿಲ್ಲ, ಬೇಡ. ನೀವ್ ತಗೊಳ್ಳಿ. ಅಕ್ಕ ಬರ್ತಿದ್ದಾಳೆ. ಹುಡುಗ ಬಂದಿದ್ದಾನೆ ಅಂದ್ರೆ ಬರ್ದೇ ಇರಕ್ಕಾಗತ್ತಾ? ಇದೇನಾದ್ಯಾ, ನೀನೊಬ್ಳೆ ಬಂದಿದ್ಯಾ? ರಾಜಿ ಇಲ್ಲಿ? ಬರ್ತಿದ್ದಾಳೆ ಬರ್ತಿದ್ದಾಳೆ. ಅಯ್ಯೋ ರಾಮ, ಇದೇನೆ ಪ್ರಶಾಂತ್ ನಿನ್ ಜೊತೆ ಫೋಟೋ ತಗೋಬೇಕು ಅಂತಿದ್ದಾನೆ. ಅವ್ರು ಬರ್ತಾರೆ ಅಂತ ನಂಗೇನ್ ಗೊತ್ತಿತ್ತು? ಅವಾಗ್ಲೇನೆ ಹಾಕೊಂಡಿದ್ದೆ. ಪ್ರಶಾಂತ್ ನಿನ್ ಜೊತೆ ಫೋಟೋ ತಗೋಬೇಕು ಅನ್ನಮ್ಮ ಅವನ್ ಸ್ನೇಹಿತರಿಗೆ ತೋರಿಸ್ಬೇಕು ಅಂದ. ಅದೇನೋ ಸರಿಯಪ್ಪ, ಆದ್ರೆ ಹೋಗಿ ಮುಖ ತೊಳ್ಕೊಂಡ್ ಬಾಮ್ಮ. ಅದು ಏನಮ್ಮ, ಏನ್ ಯೋಚಿಸ್ತಾ ಇದೀಯಾ? ಅಪ್ಪ, ಅಂದ್ರೆ ದೊಡ್ಡಪ್ಪ, ಅದು ಅಮ್ಮನವ್ರ ಹತ್ರ ಇದ್ದಿದ್ದ ಅರಿಶಿನ ಮುಖಕ್ಕೆ ಹಾಕೊಂಡ್ರೆ ತುಂಬಾ ಒಳ್ಳೇದಂತೆ. ಅದಕ್ಕೆ ಅವಳು ಈಗಷ್ಟೇ ಅದನ್ನ ಹಚ್ಕೊಂಡ್ಲು. ಹೌದಾ? ಈಗ ಪ್ರಶಾಂತ್. ಅಯ್ಯೋ, ಪರವಾಗಿಲ್ಲ ಮಾವಯ್ಯ, ದೇವ್ರ ಹತ್ರ ಈ ದರ್ಶನ ಅಂತಿದ್ದಾರೆ ಅಲ್ವಾ, ಫೋಟೋಸ್ಗೇನೋ. ಇವತ್ತಾಗಿಲ್ಲ ಅಂದ್ರೆ ನಾಳೆ ತಗೋಬೋದು. ರಾಜಲಕ್ಷ್ಮಿಗೆ ತೊಂದರೆ ಕೊಡೋದು ಯಾಕೆ? ಹುಡುಗ ಬಂಗಾರ. ನೋಡಿದ್ಯಾ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ.
ಸರಿಪ ಪ್ರಶಾಂತ್, ನೀವು ಹೇಳ್ದಾಗೆ ಆ ಫೋಟೋನ ಆಮೇಲೆ ತಗೊಂಡ್ರಾಯ್ತು. ಸರಿ. ಆಯ್ತಾಯ್ತು. ಸರಿ, ಇಷ್ಟು ದೂರ ಬಂದಿದ್ಯಲ್ವಾ, ಸ್ವಲ್ಪ ಹೊತ್ತು ರಾಜಲಕ್ಷ್ಮಿ ಜೊತೆ ಮಾತಾಡ್ಕೊಂಡು ಹೋಗು. ಇವ್ರ ಮಧ್ಯೆ ನಾವ್ಯಾಕೆ, ನಡೀರಿ. ಅಂದ್ರೆ ಗಂಡ ಹೆಂಡತಿ ಆಗೋರೆ ಅಲ್ವಾ ಅಂತ. ಸರಿ. ಬಾರೋ. ರಾಜಿ ಬಾಯ್. ಪರವಾಗಿಲ್ಲ ರಾಜಲಕ್ಷ್ಮಿ, ಚೆನ್ನಾಗೇ ಮ್ಯಾನೇಜ್ ಮಾಡ್ತಾ ಇದೀಯಾ. ಏನ್ ಮ್ಯಾನೇಜು? ಅದೇ ಚೆನ್ನಾಗೆ ಮೇಂಟೈನ್ ಮಾಡ್ತಾ ಇದೀಯಾ ಅಂತ ಹೇಳ್ದೆ. ಮುಂದೆ ಮದುಮಗಳಾಗೋಳಲ್ವಾ, ಸುಂದರವಾಗಿ ಕಾಣೋದು ಮುಖ್ಯ ಅಂತ ಹೇಳ್ದೆ. ಇವತ್ತು ಫೋಟೋ ತಗೊಳ್ಳೋದಕ್ಕಾಗಲಿಲ್ಲ, ನಾಳೆ ತಗೊಳ್ಳೋಣ. ಆ ಫೋಟೋನ ನನ್ನ ಫ್ರೆಂಡ್ಸಿಗೆ ಮಾತ್ರ ತೋರಿಸಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಹಾಕ್ತೀನಿ. ಏನು ಸೋಷಿಯಲ್ ಮೀಡಿಯಾನಾ? ಯಾಕೆ? ಯಾಕೆ ಅಂದ್ರೆ ನಾವು ಗಂಡ ಹೆಂಡತಿ ಆಗ್ತಿರೋರು ಅಂತ ಎಲ್ರಿಗೂ ಗೊತ್ತಾಗ್ಬೇಕು ಅಲ್ವಾ. ಆಗ್ಲೇ ತಾನೆ ಯಾರಾದ್ರೂ ನಿನ್ ಬಗ್ಗೆ ಯೋಚನೆ ಮಾಡಬೇಕು ಅಂದ್ರು, ನಿನ್ ಬಗ್ಗೆ ಒಂದು ಮಾತು ಹೇಳಬೇಕು ಅಂದ್ರು ಯೋಚನೆ ಮಾಡ್ತಾರೆ. ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅದೇ ನಂತರ ಹುಡುಗರು ಇರ್ತಾರಲ್ಲ ಅವ್ರ ಬಗ್ಗೆ. ನಿನ್ನಂತ ಅಂದವಾದ ಹುಡುಗಿರು ಕಾಣಿಸ್ತಿದ್ದ ಹಾಗೆ ಕಾಮೆಂಟ್ ಮಾಡಬೇಕು ಅಂತ, ರ್ಯಾಗಿಂಗ್ ಮಾಡಬೇಕು ಅಂತ ಕಾಯ್ತಾ ಇರ್ತಾರಲ್ವಾ, ಅಂಥವರಿಗೆಲ್ಲ ನೀನು ನನಗೆ ಹೆಂಡತಿ ಆಗೋಳು ಅಂತ ಗೊತ್ತಾದ್ರೆ ಕಂಟ್ರೋಲಲ್ಲಿ ಇರ್ತಾರಲ್ವಾ ಅಂತ ಹೇಳ್ದೆ. ಅದಕ್ಕೆ ನೀನು ಬೇಡ ಅಂತ ಹೇಳಿದ್ರು ಕೂಡ ನಿನ್ನ ಜೊತೆ ಫೋಟೋ ತಗೋತೀನಿ, ಅದನ್ನು ಸೋಷಿಯಲ್ ಮೀಡಿಯಲ್ಲೂ ಹಾಕ್ತೀನಿ. ಬೇರೆಯವರಿಗೆ ನಿನ್ನ ನೋಡಬೇಕು ಅನ್ನೋ ಆಲೋಚನೆ ಕೂಡ ಬರಬಾರ್ದು, ಹಾಗೆ ಮಾಡ್ತೀನಿ. ಬರ್ಲಾ ರಾಜಲಕ್ಷ್ಮಿ? ಬಾಯ್. ಹೌದು ಕಿಶೋರ್ ಅವರೇ, ಈಗಾಗಲೇ ತಡ ಆಗೋಯ್ತು ಅಂತ ಅಂದ್ಕೊಳ್ತಾ ಇದ್ದೀವಿ. ಅದಕ್ಕೆ ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮುಗಿಸ್ಬಿಡೋಣ ಅಂತ ಅವರು ನಾನು ಅಂದ್ಕೊಳ್ತಾ ಇದ್ದೀವಿ. ಮುಹೂರ್ತ ಇಡೋಂಥ ಸಮಯದಲ್ಲಿ ತಂದೆಯಾಗಿ ನೀವು ಜೊತೆಲೇ ಇರಬೇಕಲ್ವಾ. ಅದಕ್ಕೆ ನೀವು ಯಾವಾಗ ಬರ್ತೀರೋ ಅಂತ ಹೇಳಿದ್ರೆ ಆ ಸಮಯ ನೋಡಿ ಮುಹೂರ್ತನ ಇಟ್ರಾಯ್ತು. ಆದಷ್ಟು ಬೇಗ ನಿಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬೇಗ ಬಂದ್ಬಿಡಿ. ಯಾಕೆಂದ್ರೆ ನೀವು ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಡು ಬಂದ್ರಿ ಅಂದ್ರೆ ಆದ್ಯನ್ಗೂ ಸಂತೋಷ ಅಲ್ವಾ. ಅದ್ಕೆ ಆದ್ಯ ಅವ್ರ ಅಪ್ಪಂಗೂ ಹೇಳ್ತಿದ್ದಾರೆ ಅಂದ್ರೆ ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗಿದೆ ಅಂತಾನೆ ಅರ್ಥ. ಸರಿ ಸರಿ, ಫೋನ್ ಇಡ್ತೀನಿ ಕಿಶೋರ್ ಅವರೇ. ಆದ್ಯಾ, ಆದ್ಯಾ. ಏನ್ ದೊಡ್ಡಮ್ಮ? ಆದ್ಯಾ, ನಿಮ್ಮಿಬ್ರು ಮದ್ವೆಗೆ ಮುಹೂರ್ತ ಇಡೋಂಥ ಸಮಯಕ್ಕೆ ನಿಮ್ ತಂದೆ ಕೂಡ ಬರ್ತಾ ಇದ್ದಾರಮ್ಮ. ನಿಜನಾ? ಈಗಷ್ಟೇ ಫೋನಲ್ಲಿ ಮಾತಾಡ್ದೆ. ಒಳ್ಳೆ ಕೆಲಸ ಮಾಡ್ದೆ ತಂಗಿಯಮ್ಮ. ಬೇಗ ಇವರಿಬ್ಬರು ಮದುವೆ ಮಾಡಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗ್ದೋಗುತ್ತೆ. ಹೌದು ಹೌದು, ಮದ್ವೆ ಮಾಡಿದ್ರೆ ಜವಾಬ್ದಾರಿ ಕಳ್ದು ಹೋಗುತ್ತೆ. ಆದ್ರೆ ಇವರಿಬ್ರು ಆ ಜವಾಬ್ದಾರಿನ ನಿಭಾಯಿಸ್ತಾರೆ ಅಂತೀರಾ? ಜವಾಬ್ದಾರಿಗಳ ಬಗ್ಗೆ ನಮ್ ಸೀನುಗ್ ಹೇಳೋಂಥ ಅವಶ್ಯಕತೆನೇ ಇಲ್ಲ. ನನ್ನ ಆದ್ಯನ ಬಂಗಾರದ ಹಾಗೆ ನೋಡ್ಕೋತಾನೆ.
ನೋಡ್ಕೋತಾನೆ ಅತ್ತಿಗೆ, ನೋಡ್ಕೋತಾನೆ. ಆದ್ರೆ ಮದ್ವೆ ಇಷ್ಟು ಬೇಗ ಯಾಕೆ ಅಂತ. ಅಲ್ಲ, ಮೊದಲಿನಿಂದನೂ ನಾವು ಅದನ್ನೇ ಅನ್ಕೊಳ್ತಿದೀವಲ್ವಾ? ಅನ್ಕೋತಿದೀವಿ. ಆದ್ರೆ ಇವನಿಗೆ ಯಾವ ಕೆಲ್ಸನೂ ಇಲ್ವಲ್ಲ. ಕೆಲ್ಸ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಅದೇನೆ ಈ ಮಾತನ್ನ ಚಾರು ಜೊತೆ ಮದ್ವೆ ಅನ್ಕೊಂಡಾಗ ಹೇಳಿಲ್ಲಲ್ವ ನೀನು? ನಿಜನೇ ಅಲ್ವಾ? ಅವಾಗೆಲ್ಲ ಮದ್ವೆ ಮಾಡ್ಬೇಕು ಅಂತ ಅಷ್ಟೊಂದು ಅವಸರ ಪಟ್ಟು, ಇವಾಗ ಅವಸರ ಯಾಕೆ ಅಂತ ಕೇಳಿದ್ರೆ? ಆಗ ಅವಸರ ಪಟ್ಟಿದ್ದು ನಾನಲ್ಲ ಬಿಡು ಅತ್ತಿಗೆ, ಅವರೇ ಅವಸರ ಪಟ್ಟಿದ್ದು. ಆವಾಗ್ಲೂ ಕೂಡ ಇದೇ ಮಾತನ್ನ ನಾನು ಅವ್ರಿಗೆ ಹೇಳಿದ್ದೆ. ಏನ್ ಪಾರ್ವತಿ, ನಿನಗೆ ಗೊತ್ತಲ್ಲ ಎಲ್ಲ, ಯಾಕೇನು ಮಾತಾಡ್ತಿಲ್ಲ? ಹಾ ಹೌದು ಹೌದಕ್ಕ. ಅದಕ್ಕೆ ಇದೇ ಮಾತನ್ನ ಅವ್ರಿಗೂ ಹೇಳಿದ್ರು. ಆದ್ರೆ ಅವರೇ ಬೇಗ ಮದ್ವೆ ಮಾಡಿ ಅಂತ ಹೇಳಿದ್ದಕ್ಕೆ ಒಪ್ಕೊಂಡ್ಬಿಟ್ರು. ಇಲ್ಲ ಅಂತ ಹೇಳಕ್ಕಾಗ್ಲಿಲ್ಲ. ಅಮ್ಮ, ಕೆಲಸ ಸಿಗುತ್ತೆ, ಅದಕ್ಕೂ ಮದ್ವೆಗೂ ಏನ್ ಸಂಬಂಧ? ನಮ್ಮ ಆದ್ಯ ಇದ್ದಾಳಲ್ಲ, ತುಂಬಾ ಅದೃಷ್ಟವಂತೆ. ನಮ್ ಸೀನುಗೆ ಒಳ್ಳೆ ಕೆಲಸ ಸಿಗುತ್ತೆ. ಅದಕ್ಕೆ ಮೊದ್ಲು ಮದುವೆ ಮಾಡ್ಬೇಡ ತಂಗಿಯಮ್ಮ, ಆಮೇಲೆ ಎಲ್ಲನೂ ಅದ್ರ ಪಾಡಿಗೆ ಅದೇ ನಡೆದೋಗುತ್ತೆ. ಅವ್ರ ಹತ್ರ ಕಿಶೋರ್ ಅವ್ರಿಗೆ ಫೋನ್ ಮಾಡಿದ ವಿಷಯನ ಹೇಳಿ ಬೇಗ ಮುಹೂರ್ತ ಇಡಿ ಅಂತ ಹೇಳಬೇಕು. ಶುಭಂ. ಲೇ ಪದ್ಮ, ಕೇಳಿಸ್ಕೊಂಡ್ಯಾ? ಮುಹೂರ್ತ ಅಂತಿದ್ದಾರೆ, ಆ ಕಾರ್ಯಕ್ರಮ ಏನೋ ನೋಡ್ಕೋ. ಅತ್ಗೆ, ನಿಮ್ ಯಜಮಾನ್ರೊಬ್ರು ಸಾಕು, ನಾವೇನ್ ಅನ್ಕೊಂಡ್ರು ಹಾಳು ಮಾಡೋದಕ್ಕೆ. ಮುಹೂರ್ತ ಫಿಕ್ಸ್ ಆಯ್ತು ಅಂದ್ರೆ ಮದ್ವೆ ಆದ ಹಾಗೆ ಪಾರ್ವತಿ. ಏನಾದ್ರೂ ಒಂದು ಮಾಡ್ಲೇಬೇಕು. ಆಶೀರ್ವಾದ ಮಾಡಿ ಅಕ್ಷತೆ ಹಾಕೋದ್ ಬಿಟ್ರೆ ನಾವು ಮಾಡಕ್ಕೇನೂ ಇರಲ್ಲ ಅನ್ಸುತ್ತೆ. ಈ ಮದ್ವೆ ಆಗ್ಬಾರ್ದು. ಸೀನು, ಸೀನು, ಅಬ್ಬಾ ಬಿಡು ಸೀನು. ನಿನ್ ಸಂತೋಷನ ನೋಡೋಣ ಅಂತ. ಸಂತೋಷನಾ? ಅದೇ ನಿಮ್ಮಪ್ಪ ಅಂದ್ರೆ ನಮ್ಮ ಮಾವ ಇಲ್ಲಿಗೆ ಬರ್ತಿದಾರಲ್ಲ, ಸಂತೋಷ ಆಗದೆ ಇರುತ್ತಾ? ಡ್ಯಾಡ್ ಬರ್ತಿರೋದಕ್ಕೆ ಸಂತೋಷವಾಗೇ ಇರುತ್ತೆ. ಸಂತೋಷವಾಗಿರೋವಾಗ ಅಂದವಾಗಿರೋ ಈ ಮುಖದಲ್ಲಿ ಒಂದ್ ಕಳೆ ಬರ್ಬೇಕಲ್ಲ, ಆ ಕಳೆನೇ ಕಾಣಿಸ್ತಾ ಇಲ್ವಲ್ಲ? ಅದು ಪ್ರಶಾಂತ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಪ್ರಶಾಂತ್ ಬಗ್ಗೆನಾ? ಅವನ್ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡಬೇಕು? ರಾಜಲಕ್ಷ್ಮಿ ಜೊತೆ ಫೋಟೋ ತೆಗೆಸ್ಕೋತಾರೆ ಅನ್ಕೊಂಡೆ. ತೆಗೆಸ್ಕೊಳ್ಳಿ ಬಿಡು, ಎಷ್ಟೇ ಆದ್ರೂ ಗಂಡ ಹೆಂಡತಿ ಆಗೋರಲ್ವಾ, ಅದ್ರಲ್ಲಿ ತಪ್ಪೇನಿದೆ? ಅದ್ರ ಬಗ್ಗೆ ನೀನ್ ಯೋಚನೆ ಮಾಡೋಂಥ ವಿಷಯ ಏನಿದೆ? ಫೋಟೋ ತೆಗೆದ್ರೆ ಪರವಾಗಿಲ್ಲ ಸೀನು, ಆದ್ರೆ ಆ ಫೋಟೋನ ಸೋಷಿಯಲ್ ಮೀಡಿಯಾಲ್ ಹಾಕ್ತಿದ್ದೀನಿ ಅಂತಿದ್ದಾರೆ. ಮದ್ವೆ ಆಗ್ದೇನೆ ಅವರು ಫೋಟೋಸ್ನ ಸೋಷಿಯಲ್ ಮೀಡಿಯಾಗ ಹಾಕಿದ್ರೆ ರಾಜಲಕ್ಷ್ಮಿ ಕ್ಲಾಸ್ಮೇಟ್ಸ್ ಏನಾದ್ರೂ ನೋಡಿದ್ರೆ ರಾಜಲಕ್ಷ್ಮಿನ ರೇಗಿಸ್ತಾರಲ್ವಾ. ಕಾಲೇಜಿಗೆ ಹೋಗ್ಬೇಕು ಅಂದ್ರೇನೆ ತೊಂದರೆ ಆಗ್ಬಿಡತ್ತೆ. ಆ ವಿಷಯನ ಪ್ರಶಾಂತ್ಗೆ ಹೇಳ್ಬೇಕಿತ್ತು. ಪ್ರಶಾಂತ್ಗೆ ಹೇಳಿದ್ದೆ, ಅವ್ನ್ ಕೇಳ್ತಿಲ್ಲ ಸೀನು. ಏನದು ಪ್ರಶಾಂತ್? ಏನಾಯ್ತು ಸೀನು? ಅಂದ್ರೆ ಏನಕ್ಕೆ ಪ್ರಶಾಂತ್ ಅಂತ? ಮಾವ ಅಂತಾನೆ ಕರಿಬೋದಲ್ಲ? ಅದು ಅವನ್ ಹೆಸರಲ್ವಾ? ಅವನ ಹೆಸರೇನೆ, ಆದ್ರೆ ನೀನ್ ಹಾಗೆ ಕರೆಯೋ ಅಂತ ಅವಶ್ಯಕತೆ ಇಲ್ಲ. ಮಾವ ಅಂದ್ರೆ ಚೆನ್ನಾಗಿರತ್ತೆ. ಏನು ಸರ್, ಎಲ್ಲೋ ಸುಟ್ಟಿರೋ ಸ್ಮೆಲ್ ಬರ್ತಿದೆ. ಅಂದ್ರೆ ನೀನು ಅವನ್ನ ಹೆಸರಿಟ್ಟು ಕರೆಯೋದು ಸರಿಯಲ್ಲ ಆದ್ಯ. ಯಾರಿಗೆ? ನಿನಗ? ಅಯ್ಯೋ, ನನಗೆ ಅಂತಲ್ಲ, ಯಾರಿಗೆ ಆದ್ರೂನು ಮಾವ ಅಂತಂದ್ರೆ ಚೆನ್ನಾಗಿರುತ್ತೆ. ಮಾವ ಅಂತ ಅವನ್ನ ಮದ್ವೆ ಆಗೋ ಹೆಂಡತಿ ಕರೀತಾಳೆ, ನಾನ್ ಯಾಕೆ ಕರಿಬೇಕು? ನನಗ್ಯಾಕೋ ಪ್ರಶಾಂತ್ ಅಂತ ಕರೆದ್ರೇನೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬೇಡ ಅಂತಿದ್ದೀನಲ್ವಾ ಆದ್ಯ? ಅದೇ ಯಾಕೆ? ನಾನ್ ನಿನ್ನೆ ಹಾಕ್ ಕರಿಯಲ್ಲ, ಅವನ್ ಹೇಗ್ ಕರೆಯೋದು? ನನ್ನ ಕರೆದಿಲ್ಲ ಅಂದ್ರೂ ಪರವಾಗಿಲ್ಲ, ಅವನ್ನ ಮಾತ್ರ ಪ್ರಶಾಂತ್ ಅಂತ ಕರಿಬೇಡ. ಇಲ್ಲ ಸೀನು, ಪ್ರಶಾಂತ್
ಆ ಸೌಂಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಮಾವ ಅಂತ ಕರೆಯೋದ್ರಲ್ಲಿ ಏನಿದೆ? ಅದೇ ಪ್ರಶಾಂತ್ ಅಂತಿದ್ರೆ ಎಷ್ಟು ಪ್ರಶಾಂತವಾಗಿದೆ ನೋಡು. ಆದ್ಯ ಬೇಡ ಅಂತ ಹೇಳ್ತಿಲ್ವಾ? ಹೆಸರಿಟ್ಟು ಕರೆದ್ರೆ ನಿನ್ಗೆ ಬೇಜಾರಾಗ್ತಿದ್ಯಾ? ಪ್ರಶಾಂತ್ ಪ್ರಶಾಂತ್ ಬೇಡ ಅಂತ ಹೇಳ್ತಿದ್ದೀನಿ. ಪ್ರಶಾಂತ್ ನೋಡು ಬೇಡ ಅಂತ ಹೇಳ್ತಿದ್ದೀನಿ. ಪ್ರಶಾಂತ್ ಪ್ರಶಾಂತ್ ಆದ್ಯ ಹಾಗೆ ಕರಿಬೇಡ. ಹೇಳ್ತಿಲ್ಲ ಬೇಡ ಅಂತ. ಪ್ರಶಾಂತ್ ಆದ್ಯ ನಿಂತ್ಕೋ. ಆದ್ಯ ಪ್ರಶಾಂತ್ ಆದ್ಯ ಹಾಗೆ ಕರಿಬೇಡ. ಬೇಡ. ಪ್ರಶಾಂತ್ ಪ್ರಶಾಂತ್ ಆದ್ಯ ನಿಂತ್ಕೋ. ಆದ್ಯ ಬೇಡ ಬೇಡ. ಆದ್ಯ ಆದ್ಯ ನಿಂತ್ಕೋ. ನಿಂತ್ಕೋ ಅಂತ ಹೇಳ್ತಿಲ್ಲ ನಿನಗೆ. ನಿಂತ್ಕೋ ಆದ್ಯ. ಏಯ್ ಪ್ರಶಾಂತ್ ಆದ್ಯ ಆದ್ಯ ನಿಂತ್ಕೋ. ಇವಾಗ ಹೇಳು. ಹೇಳಿ ಮಾಮ್ನವ್ರೆ ಈ ಹೇಳಿ. ರೀತಿ ಕರಿಬೇಕಾಗಿರೋದು ನನ್ನಲ್ಲ. ಓ ಪ್ರಶಾಂತ್ನ. ನೋಡಲಿ ಮತ್ತೆ. ಸರಿ ಸರಿ, ನೀನ್ ಹೇಳ್ದ ಹಾಗೆ ಕರಿತೀನಿ. ದೊಡ್ಡಪ್ಪ ಅವರೆಲ್ಲ ಬಂದ್ರೆ ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಸೊ ದೊಡ್ಡಪ್ಪ ಆದ್ಯ ಬಂದಿದೀನಿ. ಪ್ರಶಾಂತ್ ಆದ್ಯ ನೀನು ಬೇಡ ಅಂದರೂ ನಿನ್ನ ಜೊತೆ ಫೋಟೋ ತಗೋತೀನಿ, ಅದನ್ನು ಸೋಷಿಯಲ್ ಮೀಡಿಯಾಲೂ ಹಾಕ್ತೀನಿ. ಬೇರೆಯವ್ರಿಗೆ ನಿನ್ನ ಕಡೆ ನೋಡಬೇಕು ಅನ್ನೋ ಆಲೋಚನೆ ಕೂಡ ಬರಬಾರ್ದು. ಹಾಗೆ ನಾನು ಮಾಡ್ತೀನಿ. ರಾಜಿ ಒಬ್ಳೆ ನಿಂತ್ಕೊಂಡು ಏನ್ ಮಾಡ್ತಿದ್ದಾಳೆ? ಏ ರಾಜಿ, ಏನೇ ಮಾಡ್ತಿದೀಯಾ? ಏನಿಲ್ಲ ಅಮ್ಮ, ಸುಮ್ಮನೆ ಹಾಗೆ ನಿಂತಿದ್ದೆ ಅಷ್ಟೇ. ಯಾಕೆ ರಾಜಿ, ಏನೋ ಒಂಥರ ಇದೆಯಲ್ಲ? ಅಮ್ಮ ಅದು ಸ್ವಲ್ಪ ತಲೆ ನೋವ್ತಿತ್ತಮ್ಮ. ತಲೆನೋವಿದ್ರೆ ಈ ರೀತಿ ಓಡಾಡ್ತಿದ್ರೆ ಕಡಿಮೆ ಆಗುತ್ತಾ? ಸ್ವಲ್ಪ ಕಷಾಯ ಮಾಡ್ಕೊಡ್ತೀನಿ, ಕುಡಿದು ಬಿಡು, ತಕ್ಷಣ ಹೊರಟೋಗುತ್ತೆ. ಅಮ್ಮ ಕಷಾಯನ ನಂಗೆ ಬೇಡಮ್ಮ, ಬೇಡ. ಅದೇನೇ ರಾಜಿ, ಯಾವತ್ತು ಕಷಾಯನೇ ಕುಡ್ದಿಲ್ಲ ಅನ್ನೋ ಹಾಗೆ ಮಾತಾಡ್ತಿದೀಯಾ? ಚಿಕ್ಕ ವಯಸ್ಸಿನಿಂದನೂ ನಿನಗೆ ಎಷ್ಟು ಸಾರಿ ಕಷಾಯ ಮಾಡಿ ಕುಡ್ಸಿದ್ದೀನಲ್ವಾ? ಅದು ಹಾಗಲ್ಲಮ್ಮ, ನಂಗೆ ಸ್ವಲ್ಪನೇ ತಲೆನೋವಿರೋದು, ಸರಿ ಹೋಗುತ್ತೆ ಬಿಡಮ್ಮ. ನೋಡು, ಸ್ವಲ್ಪ ಅಂತ ಬಿಟ್ಬಿಟ್ರೆ ಅದಿನ್ನೂ ಜಾಸ್ತಿ ಆಗೋಗ್ಬಿಡುತ್ತೆ. ಕೊನೆ ಪಕ್ಷ ತಲೆಗೆ ಎಣ್ಣೆನಾದ್ರೂ ಹಾಕ್ಕೊಡ್ತೀನಿ, ಸರಿನಾ? ಅಮ್ಮ ಬೇಡ ಅಮ್ಮ. ನೋಡ್ರಾಜಿ, ನಿನಗ್ ತಲೆನೋವು ಕಡಿಮೆ ಆಗ್ಲಿಲ್ಲ ಅಂದ್ರೆ ನನ್ ತಲೆನೋವು ಹೆಚ್ಚಾಗ್ಬಿಡುತ್ತೆ. ಬಾ ಬಾರೆ. ಬಾ ಅಮ್ಮ, ಬೇಡ ಬೇಡ ಅಮ್ಮ. ನೀನು ಏನು ಮಾತಾಡ್ಬೇಡ, ಕೂತ್ಕೋ ಕೂತ್ಕೋ. ಅಮ್ಮ
ನಿಜವಾಗ್ಲೂ ಆ ದೇವ್ರಿದಾನ? ಇದೆಂಥ ಪ್ರಶ್ನೆನೇ ಅಲ್ಲ. ನಮ್ಮೆಲ್ರಿಗಿಂತ ಮೊದಲು ಪ್ರತಿಯೊಂದಕ್ಕೂ ದೇವ್ರಿಗೆ ನಮಸ್ಕಾರ ಮಾಡ್ತೀಯ. ಈಗ ನೋಡಿದ್ರೆ ದೇವ್ರಿದಾನ ಅಂತ ಕೇಳ್ತಿದ್ಯಾ. ಹೇಳಮ್ಮ. ಈಗ ಬೆಂಕಿ ಕಡ್ಡಿಲಿ ಬೆಂಕಿ ಇರುತ್ತಾ? ಅದ್ ಹೇಗಿರುತ್ತೆ? ಗೀರಿದ್ರೇನೆ ಬೆಂಕಿ ಬರೋದು. ಹಾಗಿದ್ಮೇಲೆ ಬೆಂಕಿ ಕಡ್ಡಿನ ನೋಡಿ ಇದರಲ್ಲಿ ಬೆಂಕಿ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀಯಾ? ಹಾಗಿದ್ಮೇಲೆ ಬೆಂಕಿ ಕಡ್ಡಿ ಗೀರಿದ್ರೆ ತಾನೆ ಬೆಳಕು ಬರೋದು. ಆ ಕಡ್ಡಿ ಅನ್ನೋದೇ ಭಕ್ತಿ.